1 ಮಿಲಿಯನ್ ವ್ಯೂಸ್ಗೆ ಯೂಟ್ಯೂಬಿಂದ ಎಷ್ಟು ಅಮೌಂಟ್ ಬರುತ್ತೆ, ಎಷ್ಟು ವ್ಯೂಸ್ ಆದರೆ ಎಷ್ಟು ಅಮೌಂಟ್ ಬರುತ್ತೆ ಯೂಟ್ಯೂಬಲ್ಲಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಈ ಮಂತ್ ಅರ್ನಿಂಗ್ಸು, ಲಾಸ್ಟ್ ಮಂತ್ ಅರ್ನಿಂಗ್ಸು, 1 ಮಿಲಿಯನ್ ವ್ಯೂಸ್ ಆದಾಗ ಯೂಟ್ಯೂಬ್ ನಂಗೆ ಎಷ್ಟು ದುಡ್ಡು ಕೊಡ್ತು ಅಂತ ಇನ್ ಡೀಟೇಲಾಗಿ ನಿಮಗೆ ಹೇಳ್ತೀನಿ. ಹಾಗೆ ಲೈಫ್ ಟೈಮ್ ಅರ್ನಿಂಗ್ಸ್ ಕೂಡ ತೋರಿಸ್ತೀನಿ. ನಾನು ನನ್ನ ಅರ್ನಿಂಗ್ಸ್ ತೋರಿಸೋಕ್ಕಿಂತ ಮೊದಲು ನಾನೊಂದು ವಿಷಯ ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಯಾವುದೇ ಶೋ ಆಫ್ ಆಗಲಿ ಫ್ಲೆಕ್ಸ್ಗೋಸ್ಕರ ವಿಡಿಯೋ ಮಾಡ್ತಿಲ್ಲ. ಮಾಡೋ ಉದ್ದೇಶ ಎಷ್ಟೋ ಜನರಿಗೆ ಯೂಟ್ಯೂಬಿಂದ ಹಣ ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ಒಂದು ವೇಳೆ ಗೊತ್ತಿದ್ರೂ ಕೂಡ ಎಷ್ಟು ಬರುತ್ತೆ ಯೂಟ್ಯೂಬಿಂದ, ಎಷ್ಟು ವ್ಯೂಸ್ಗೆ ಎಷ್ಟು ಹಣ ಬರುತ್ತೆ. ಸೊ ಫಾರ್ ದಟ್ ಇನ್ಫಾರ್ಮೇಷನ್ ಪರ್ಪೋಸ್ ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ. ಮತ್ತು ಎಷ್ಟೋ ಜನ ತಮ್ಮ ಓನ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಂತ ಕನಸು ಕಾಣ್ತಿದ್ದಾರೆ. ಅವರಿಗೆ ಈ ವಿಡಿಯೋ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಸೊ ದಟ್ ದೇ ಕ್ಯಾನ್ ಜಡ್ಜ್ ದಟ್ ಹೌ ಮಚ್ ದೇ ಕ್ಯಾನ್ ಅರ್ನ್ ಮನಿ ಫ್ರಮ್ ದ ಯೂಟ್ಯೂಬ್ ಚಾನಲ್. ಆ್ಯಂಡ್ ನೌ ಲೆಟ್ಸ್ ಸ್ಟ್ರೇಟ್ ಜಂಪ್ ಇನ್ ಟು ದ ಲ್ಯಾಪ್ಟಾಪ್ ವೇರ್ ಐಲ್ ಶೋ ಈಚ್ ಆ್ಯಂಡ್ ಎವ್ರಿಥಿಂಗ್ ಅಬೌಟ್ ದ ಅರ್ನಿಂಗ್ಸ್. ಓಕೆ, ಪ್ರತಿಯೊಂದು ಅಂಶನೂ ನಿಮಗಾಗಿ ಬಿಚ್ಚಿಡ್ತೀನಿ. ಓಕೆ, ನಾನು ಅಲ್ಲಿ ಲ್ಯಾಪ್ಟಾಪ್ ಬಂದಿದ್ದೀನಿ ಇವಾಗ. ಆ್ಯಂಡ್ ಅಲ್ಲಿ ಓಪನ್ ದ ಕ್ರೋಮ್ ಬ್ರೌಸರ್ ಫಾರ್ ಯು. ಕ್ರೋಮ್ ಬ್ರೌಸರ್ ಹೋಗಿಬಿಟ್ಟು ಯೂಟ್ಯೂಬ್ ಚಾನಲ್ ಅನಾಲಿಟಿಕ್ಸ್ ಪೇಜ್ ಅಂತ ಇದೆ. ಓಕೆ, ಇದು ಆ್ಯಕ್ಚುಲಿ ಪ್ರತಿಯೊಬ್ಬ ಯೂಟ್ಯೂಬ್ ಚಾನಲ್ ಇದ್ದವ್ರಿಗೂ ಕೂಡ ಈ ಪೇಜ್ ಇರುತ್ತೆ. ಯು ಕ್ಯಾನ್ ಚೆಕ್ ದ್ಯಾಟ್ ಒನ್ ವೇರ್ ಯು ಕ್ಯಾನ್ ಸಿ ಈಚ್ ಆ್ಯಂಡ್ ಎವ್ರಿಥಿಂಗ್ ಅಬೌಟ್ ದ ಕಂಟೆಂಟ್ ಕ್ರಿಯೇಟರ್. ಲೈಕ್ ಅವ್ರಿಗೆ ವ್ಯೂಸ್ ಎಷ್ಟು ಬಂದಿದೆ, ವಾಚ್ ಟೈಮ್ ಎಷ್ಟು ಬಂದಿದೆ, ಸಬ್ಸ್ಕ್ರೈಬರ್ಸು, ಅರ್ನಿಂಗ್ಸ್ ಎಷ್ಟಾಗಿದೆ, ಪ್ರತಿಯೊಂದು ಕೂಡ ಅವ್ರು ಇಲ್ಲಿ ನೋಡ್ಬೋದು. ಆನ್ ಟಾಪ್ ರೈಟ್ ಸೈಡ್ ಯು ಕ್ಯಾನ್ ಸಿ ನಾನು ಲಾಸ್ಟ್ 28 ಡೇಸ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಯು ಕ್ಯಾನ್ ಸೆಲೆಕ್ಟ್ ಎನಿ ಆಫ್ ದ ಟೈಮ್, ಲೈಕ್ ಲಾಸ್ಟ್ 90 ಡೇಸು, ಲಾಸ್ಟ್ 365 ಡೇಸು. ಬಟ್ ಇವಾಗ ನಾನು ಲಾಸ್ಟ್ ಮಂತ್ ಏನಾಗಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಲಾಸ್ಟ್ 28 ಡೇಸಲ್ಲಿ ನನಗೆ 16,000 ವ್ಯೂಸ್ ಬಂದಿದೆ. 16,000 ವ್ಯೂಸ್ಗೆ 1,431 ರುಪೀಸ್ ನಾನು ಅರ್ನ್ ಮಾಡಿದ್ದೀನಿ ಅಷ್ಟೇ. 1,431 ರುಪೀಸ್ ಫ್ರಮ್ ಲಾಸ್ಟ್ 28 ಡೇಸ್. ಇದೇನು ಬ್ರೋ ಇಷ್ಟು ಕಡಿಮೆನಾ? 1,431 ರುಪೀಸ್ ಅಷ್ಟೇನಾ 28 ಡೇಸಲ್ಲಿ? ನಾನು ಕೇಳಿರೋರು 1 ಲಕ್ಷ ದುಡಿತಾರೆ, 2 ಲಕ್ಷ ದುಡಿತಾರೆ ಯೂಟ್ಯೂಬಲ್ಲಿ ಅಂತ. ನೀವೇನು ಇಷ್ಟೇ ತೋರಿಸ್ತಿದ್ದೀರಾ, ಡಿಮೋಟಿವೇಶನ್ ಮಾಡಿಸ್ತಿದ್ದೀರಾ ಅಂತ ಅನ್ಕೋಬೇಡಿ. ದಿಸ್ ಇಸ್ ದ ಪ್ರಾಕ್ಟಿಕಲ್. ಬಟ್ ನಾನು ಇನ್ ಡೀಟೇಲಾಗಿ ಹೋಗ್ತೀನಿ. ಓಕೆ, ಅಲ್ಲಿ ಗೋ ಟು ರೆವೆನ್ಯೂ ಟ್ಯಾಬ್ ವೇರ್ ಐ ಕ್ಯಾನ್ ಸಿ ಲಾಸ್ಟ್ ಪ್ರೀವಿಯಸ್ ಮಂತ್ಸ್ ನನ್ನ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ. ಈ ಮಂತಲ್ಲಿ ಲೈಕ್ ಮಾರ್ಚಲ್ಲಿ 1,245 ಅರ್ನಿಂಗ್ ಆಗಿದೆ. ಫೆಬ್ರವರಿಯಲ್ಲಿ 1,277, 1,230 ಇನ್ ಜನವರಿ, ಡಿಸೆಂಬರಲ್ಲಿ 1,313, 1,988, 2,523. ನೀವು ನೋಡ್ತಿದ್ರೆ ನನಗೆ ಪ್ರತಿ ಮಂತ್ ಕಡಿಮೆ ಆಗ್ತಾ ಬರ್ತಿದೆ. ಅದಕ್ಕೇನು ಕಾರಣ ಅಂತಂದರೆ ಲಾಸ್ಟ್ 2 ಇಯರ್ಸಲ್ಲಿ ನಾನು ಒಂದು ವಿಡಿಯೋ ಮಾಡಿಲ್ಲ. ಅದಕ್ಕಿಂತ ಮೊದಲು ನಾನು ಒಂದು 50 ವಿಡಿಯೋಸ್ ಮಾಡಿದ್ದೆ. ಆ್ಯಂಡ್ ಐ ಸ್ಟಾಪ್ ಮೇಕಿಂಗ್ ವಿಡಿಯೋಸ್ ಬಿಕಾಸ್ ಐ ಗಾಟ್ ದ ಫುಲ್ ಟೈಮ್ ಜಾಬ್ ಆ್ಯಸ್ ಅ ಸಾಫ್ಟ್ವೇರ್ ಡೆವಲಪರ್. ನಾನು ಅದಕ್ಕೆ ಫೋಕಸ್ ಮಾಡಿದೆ, ಇದ್ರ ಮೇಲೆ ಫೋಕಸ್ ಮಾಡೋದು ಕಡಿಮೆ ಮಾಡಿದೆ. ಬಟ್ ಸ್ಟಿಲ್ ಇವತ್ತಾದರೂ ಕೂಡ ನನಗೆ, ನಾನು ಯಾವುದೇ ವಿಡಿಯೋ ಮಾಡದಿದ್ರೂ ಕೂಡ ನನಗೆ ಅಮೌಂಟ್ ಬರ್ತಾಯಿದೆ. ಕ್ರೇಜಿ ಅಲ್ವಾ? ನಾನು ಏನು ವಿಡಿಯೋ ಮಾಡ್ತಾಯಿಲ್ಲ ಇವಾಗ, ಬಟ್ ಆದರೂ ಅಮೌಂಟ್ ಬರ್ತಾಯಿದೆ ಅಂದರೆ ಖುಷಿ ವಿಚಾರ. ಸೊ ದಿಸ್ ಈಸ್ ಸಿಸ್ಟಮ್ ಏನಂತಾರಲ್ಲ, ಇದಕ್ಕೆ ಪ್ಯಾಸಿವ್ ಇನ್ಕಮ್ ಅಂತಾರೆ. ಒಂದು ಟೈಮ್ವರೆಗೂ ನೀವು ದುಡಿಯೋದು, ಆಮೇಲೆ ನೀವು ದುಡಿಯೋದು ಸ್ಟಾಪ್ ಮಾಡಿದರೂ ಕೂಡ ನಿಮಗೆ ಹಣ ಬರ್ತಿರುತ್ತೆ. ಪ್ಯಾಸಿವ್ ಇನ್ಕಮ್ಮು ಲೈಕ್ ಸ್ಟಾಕ್ ಮಾರ್ಕೆಟಿಂಗು, ಇದು ಯೂಟ್ಯೂಬು, ಇನ್ಸ್ಟಾಗ್ರಾಮು, ಈ ಥರ ಡಿಜಿಟಲ್ ಏನಿದೆಯಲ್ಲ ಪ್ರತಿಯೊಂದು ಪ್ಯಾಸಿವ್ ಇನ್ಕಮ್ಮೇ. ಬಟ್ ನೀವು ಕೇಳ್ಬೋದು, ಯಾವತ್ತೂ ನಿಮಗೆ ಇಷ್ಟೇ ಬರ್ತಿತ್ತ ಅಮೌಂಟ್ ಅಂತ? ಇಲ್ಲ, ನಾನಿಲ್ಲಿ ಇನ್ನೂ ಸಿ ಮೋರ್ ಅಂತ ಕ್ಲಿಕ್ ಮಾಡಿ ಇನ್ ಡೀಟೇಲಾಗಿ ಹೋಗ್ತೀನಿ. ಓಕೆ, ಇಲ್ಲಿ ನಾನು ಲೈಫ್ ಟೈಮ್ ಸೆಲೆಕ್ಟ್ ಮಾಡಿಬಿಟ್ಟು ಲಾಸ್ಟ್ ಇಯರ್ ಜೂನಲ್ಲಿ ನನಗೆ 5,000 ಬರ್ತಾಯಿತ್ತು. ಜುಲೈಯಲ್ಲಿ 4,600, ಆಮೇಲೆ 4,600, 4,500, 4,400. ಸೊ ದಿಸ್ ಇಸ್ ಆ್ಯಕ್ಚುಲಿ ನಾನು ಒಂದು ವಿಡಿಯೋ ಮಾಡಿದೆ. ಆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಅದ್ರ ಸಲುವಾಗಿ ನನಗೆ ಸಿಕ್ಕಾಪಟ್ಟೆ ಅಮೌಂಟ್ ಬರ್ತಾಯಿತ್ತು. ನಾನು ವಿಡಿಯೋ ಸ್ಟಾಪ್ ಮಾಡಿದ ಸಲುವಾಗಿ ನನಗೆ ವ್ಯೂಸ್ ಕಡಿಮೆ ಆಗ್ತಾ ಬಂದಂಗೆ ನನ್ನ ಅರ್ನಿಂಗ್ಸ್ ಕೂಡ ಕಡಿಮೆ ಆಗ್ತಾ ಹೋಯಿತು. ಯಾವುದಪ್ಪ ಒಂದು ವಿಡಿಯೋ ವೈರಲ್ ಆಗಿತ್ತು ಅಂತಂದರೆ ನಾನು ನಿಮಗೆ ತೋರಿಸ್ತೀನಿ. ಅದರದ್ದು ಅರ್ನಿಂಗ್ಸ್ ನೀವು ಏನಾದರೂ ನೋಡಿಬಿಟ್ರೆ ಯು ವಿಲ್ ಸರ್ಪ್ರೈಸ್ ಆ್ಯಕ್ಚುಲಿ. ಸೊ ಹೌ ಟು ಸ್ಪೀಡ್ ಅಪ್ ಎನಿ ವಿಂಡೋಸ್ ಲ್ಯಾಪ್ಟಾಪ್ ಅಂತ ನಾನು 2020 ಅರೌಂಡಲ್ಲಿ ವೀಡಿಯೋಸ್ ಮಾಡಿದ್ದು 2 ಇಯರ್ಸ್ ಬ್ಯಾಕು. ಬಟ್ ಸ್ಟಿಲ್ ದ್ಯಾಟ್ ವಿಡಿಯೋ ಇಸ್ ಅರ್ನಿಂಗ್ ಫಾರ್ ಮೀ. ಇದು ಇಲ್ಲಿವರೆಗೂ 943K ಅಂದರೆ 9,43,000 ಜನ ಇಲ್ಲಿವರೆಗೆ ಆ ವಿಡಿಯೋ ನೋಡಿದ್ದಾರೆ. ಇಟ್ಸ್ ನಿಯರ್ ಟು ದ 1 ಮಿಲಿಯನ್ ವ್ಯೂಸ್. ಟಾಪ್ ರೈಟಲ್ಲಿ ನೀವು ನೋಡ್ತಿರ್ಬೋದು, ಸಿನ್ಸ್ ಪಬ್ಲಿಷರ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ನಾನು. ಇಲ್ಲಿವರೆಗೆ ನನಗೆ 943K ವ್ಯೂಸ್ ಆಗಿದೆ. ಒಂದೇ ವಿಡಿಯೋದಲ್ಲಿ ನನಗೆ 5,000 ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಮತ್ತು ರೆವೆನ್ಯೂ ಬಂದುಬಿಟ್ಟು 71,251. ಸರ್ಪ್ರೈಸ್ ಆಯ್ತಲ್ಲ? ಇಷ್ಟೊಂದು ದುಡ್ಡ ಒಂದೇ ವಿಡಿಯೋದಲ್ಲ. ಈ ಅರ್ನಿಂಗ್ಸು ಸಿಕ್ಕಾಪಟ್ಟೆ ಕ್ರೈಟೀರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರತಿ ವಿಡಿಯೋ 1 ಮಿಲಿಯನ್ ರೀಚ್ ಆದರೆ 71,000 ಬರೋಲ್ಲ ಆ್ಯಕ್ಚುಲಿ. ಸೊ ನಿಮ್ಮದು ವಿಡಿಯೋ ಯಾವ ಲ್ಯಾಂಗ್ವೇಜಲ್ಲಿದೆ, ಯಾವ ಏರಿಯಾದಲ್ಲಿ ನಿಮ್ಮ ವ್ಯೂವರ್ಸ್ ನೋಡ್ತಿದ್ದಾರೆ, ಅಥವಾ ನಿಮ್ಮ ವಿಡಿಯೋ ಲೆಂತ್ ಎಷ್ಟಿದೆ,
ಸಿಕ್ಕಾಪಟ್ಟೆ ಕ್ರೈಟೀರಿಯಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಫಿಕ್ಸ್ಡ್ ಅಂತ ಏನಿಲ್ಲ, ಸಿಕ್ಕಾಪಟ್ಟೆ ವೆರಿ ಆಗುತ್ತೆ. ಆ್ಯಂಡ್ ಆಲ್ಸೋ ಅರ್ನಿಂಗ್ ಡಿಪೆಂಡ್ಸ್ ಆನ್ ಯುವರ್ ಕಂಟೆಂಟ್ ಆಫ್ ದ ವಿಡಿಯೋ. ಒಂದು ವೇಳೆ ನಿಮ್ಮದು ಕಂಟೆಂಟು ಕುಕ್ಕಿಂಗ್ ಆಗಿದ್ದರೆ, ಎಂಟರ್ಟೈನ್ಮೆಂಟ್ ಆಗಿದ್ದರೆ, ವ್ಲಾಗ್ಸ್ ಆಗಿದ್ದರೆ, ಮ್ಯೂಸಿಕ್ ರಿಲೇಟೆಡ್ ಆಗಿದ್ದರೆ ಅರ್ನಿಂಗ್ ಸಿಕ್ಕಾಪಟ್ಟೆ ಕಡಿಮೆ ಆಗುತ್ತೆ. ಒಂದು ವೇಳೆ ನಿಮ್ಮದು ಕಂಟೆಂಟು ಟೆಕ್ ಆಗಿದ್ದರೆ, ಫೈನಾನ್ಸ್ ರಿಲೇಟೆಡ್ ಆಗಿದ್ದರೆ, ಅರ್ನಿಂಗ್ಸ್ ರಿಲೇಟೆಡ್ ಆಗಿದ್ದರೆ ಇದಕ್ಕೆ ಸ್ವಲ್ಪ ಅರ್ನಿಂಗ್ಸ್ ಜಾಸ್ತಿ. ಜನವರಿ, ಫೆಬ್ರವರಿ, ಮಾರ್ಚ್ ಈ ಹಾಫ್ ಇದೆಯಲ್ಲ, ಹಾಫ್ ಇಯರ್ ಟೈಮಲ್ಲಿ ಇದರಲ್ಲಿ ಸ್ವಲ್ಪ ಅರ್ನಿಂಗ್ಸ್ ಸಿಕ್ಕಾಪಟ್ಟೆ ಕಡಿಮೆ ಆಗುತ್ತೆ. ಬಿಕಾಸ್ ಯಾವ ಫೆಸ್ಟಿವಲ್ ಇರಲ್ಲ. ಅಟ್ ದ ಎಂಡ್ ಆಫ್ ದಿ ಇಯರ್ ಈ ಥರ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಕ್ರಿಸ್ಮಸ್ಸು, ದೀಪಾವಳಿ, ದಸರಾ ಇದೆಯಲ್ಲ, ಈ ಟೈಮಲ್ಲಿ ಅಡ್ವರ್ಟೈಸರ್ಸು ಜಾಸ್ತಿ ಆ್ಯಡ್ಸ್ ಪ್ಲೇ ಮಾಡ್ತಾರೆ. ಓಕೆ, 1 ಮಿಲಿಯನ್ ವ್ಯೂಸ್ ಆದರೆ ಯಾವುದೇ ವಿಡಿಯೋದಲ್ಲಿ ಕನ್ನಡದಲ್ಲಿ 30,000-40,000 ಅರ್ನ್ ಮಾಡಿರ್ತಾರೆ ಅಂತ ನೀವು ಅನ್ಕೋಬೋದು. ಓಕೆ, ಬೇರೆ ಚಾನಲ್ ಲೈಕ್ ಇಂಗ್ಲೀಷು ಈ ಥರ ಆದರೆ ನೀವು ಒಂದು 60,000-70,000 ಅರ್ನ್ ಮಾಡಿರ್ತಾರಂತೆ ಒಂದು ಗೆಸ್ ಮಾಡ್ಬೋದು. ಅದು ಫಸ್ಟ್ ಕ್ವಶನ್ಗೆ ಆನ್ಸರ್ ಆದರೆ. ಸೆಕೆಂಡ್ ಕ್ವಶನ್ಗೆ ಎಷ್ಟು ವ್ಯೂಸ್ ಆದರೆ ಎಷ್ಟು ಹಣ ಬರುತ್ತೆ. ಅಗೇನ್ ದಿಸ್ ಇಸ್ ಆಲ್ಸೋ ಮ್ಯಾಟರ್ಸ್, ಯಾವ ಚಾನಲ್ಲು ಯಾವ ಥರ ಕಂಟೆಂಟ್ ಅವ್ರು ಮಾಡ್ತಿರೋದು ಅಂತ. ನಾನು ಇಷ್ಟು ದಿನ ಇಂಗ್ಲೀಷಲ್ಲಿ ಟೆಕ್ ಮಾಡ್ತಿದ್ನಲ್ಲ, ನನ್ನ ಚಾನಲಲ್ಲಿ ನೀವು ನೋಡ್ತಿರ್ಬೋದು 1000 ವ್ಯೂಸ್ಗೆ ನನಗೆ 92 ರೂಪೀಸ್ ರನ್ ಆಗ್ತಿದೆ. ಇದು ವೇರಿ ಆಗ್ತಾ ಹೋಗುತ್ತೆ. ಓಕೆನಾ, ಸ್ಟಾರ್ಟಿಂಗ್ ಹಾಫ್ ಇಯರಲ್ಲಿ ಸ್ವಲ್ಪ ಅರ್ನಿಂಗ್ಸ್ ಕಡಿಮೆ ಆಗುತ್ತೆ ಕ್ರಿಯೇಟರ್ಗೆ. ಆಮೇಲೆ ಈ ಹಬ್ಬ, ದೀಪಾವಳಿ, ಕ್ರಿಸ್ಮಸ್ ಬಂದಾಗ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ. ಬಿಕಾಸ್ ಅವಾಗ ಅಡ್ವರ್ಟೈಸ್ಮೆಂಟ್ ಮಾಡೋರು ಸಿಕ್ಕಾಪಟ್ಟೆ ಇರ್ತಾರೆ. ಸೊ ಯೂಟ್ಯೂಬರ್ಸ್ ನಮಗೆ ಜಾಸ್ತಿ ಹಣ ಕೊಡ್ತಾರೆ ಅವಾಗ. ಐ ಹೋಪ್ ಯು ಗಾಟ್ ಸಮಥಿಂಗ್ ಔಟ್ ಆಫ್ ದಿಸ್ ವಿಡಿಯೋ. ಆ್ಯಂಡ್ ಯೂಟ್ಯೂಬ್ ಇನ್ಕಮು ಫಿಕ್ಸ್ ಅಂತ ಇಲ್ಲ, ಸಿಕ್ಕಾಪಟ್ಟೆ ವೇರಿ ಆಗುತ್ತೆ. ಇದು ಫುಲ್ ಟೈಮ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಓಕೆನಾ, ಸೊ ಯಾರಾದರೂ ಒಂದು ವೇಳೆ ಇನ್ನೂ ನೀವು ಮಂತ್ಲಿ 10,000 15,000 ಅರ್ನ್ ಮಾಡ್ತಿದ್ರೆ ಫುಲ್ ಟೈಮ್ ಅಂತ ತೊಗೊಳ್ಳೋಕ್ಕೆ ಹೋಗಬೇಡಿ. ಬಿಕಾಸ್ ವೇರಿ ಆಗ್ತಾ ಹೋಗುತ್ತೆ. ಜನರು ಚೇಂಜ್ ಬಿಡ್ತಾರೆ. ನಿಮ್ಮ ಚಾನಲ್ನ ಯಾವತ್ತೂ ನೋಡ್ತಾ ಕುಂತ್ಕೊಳ್ಳಲ್ಲ ಅವರು. ಸೊ ಫುಲ್ ಟೈಮ್ ಅಂತೂ ಅಷ್ಟು ಬೇಗ ಬೇಡ. ಒಂದು ವೇಳೆ ನೀವು ಮಂತ್ಲಿ 50,000 60,000 ಈ ಥರ ಅರ್ನ್ ಮಾಡ್ತಿದ್ರೆ ಕಾನ್ಸ್ಟೆಂಟ್ಲಿ ಫಾರ್ ಲಾಸ್ಟ್ 6 ಮಂತ್ ನೀವು ಫುಲ್ ಟೈಮ್ ತೊಗೋಬೋದು. ಒಂದು ವೇಳೆ ನೀವು ಇನ್ನೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡದೇ ಇದ್ದಿದ್ರೆ, ಲೈಕ್ ಇಫ್ ಯು ವಾಂಟ್ ಟು ಓಪನ್ ಎನಿ ಯೂಟ್ಯೂಬ್ ಚಾನಲ್, ಐ ಹೈಲಿ ಸಜೆಸ್ಟ್ ಯು ಟು ಓಪನ್ ಒನ್ ಫಾರ್ ಯು. ಬಿಕಾಸ್ ಇದರಲ್ಲಿ ಕಳಿಸ್ಕೊಳ್ಳೋಂಥದ್ದು ಏನಿಲ್ಲ, ಇನ್ವೆಸ್ಟ್ಮೆಂಟ್ ಇಲ್ಲ, ಏನೂ ಇಲ್ಲ, ಜಸ್ಟ್ ಹಾರ್ಡ್ ವರ್ಕು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟಫ್ ಆಗುತ್ತೆ, ಬಟ್ ಹೋಗ್ತಾ ಹೋಗ್ತಾ ರೂಢಿ ಆಗುತ್ತೆ. ಬಟ್ ಕಳೆದುಕೊಳ್ಳೋಕ್ಕೇನಿಲ್ಲ, ಇನ್ವೆಸ್ಟ್ಮೆಂಟ್ ಇಲ್ಲ. ಒಂದು ವೇಳೆ ಹಿಟ್ ಆಯಿತು ಅಂದರೆ ದುಡ್ಡು ಬರುತ್ತೆ, ಫೇಮ್ ಬರುತ್ತೆ. ಒಂದು ಹಿಟ್ ಆಗದೇ ಇದ್ದರೆ ಎಕ್ಸ್ಪೀರಿಯೆನ್ಸ್ ಬರುತ್ತೆ. ಲೈಫ್ ಈಸ್ ನಥಿಂಗ್ ಬಟ್ ಗೆಟ್ಟಿಂಗ್ ಎಕ್ಸ್ಪೀರಿಯೆನ್ಸ್. ಸೊ ಐ ಹೋಪ್ ಯು ಲೈಕ್ ದಿಸ್ ಒನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.